ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಇಂಥ ಶೂಗಳನ್ನೇ ಹಾಕೊಂಡು ನಾವು ಇನ್ ಮುಂದೆ ಅಭ್ಯಾಸ ಮಾಡ್ಬೇಕು. ಏ ವೀಣಾ, ಆ ಥರದ್ ಶೂ ಎಲ್ಲಿ ಸಿಗತ್ತೆ? ನಮ್ಮ ಮನೆಗೆ ಹೋಗಿ ನಮ್ಮ ಅಪ್ಪನಿಂದಾನೇ ತರ್ಸ್ಕೋಬೇಕು. ನಮ್ಮಪ್ಪ ಮನೇಲಿಲ್ಲ. ನಮ್ಮ ಅಜ್ಜಿಗೆ ಏನು ಗೊತ್ತಾಗಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ನಿಮ್ ರಶ್ಮಿ ಅಮ್ಮ ಇದ್ದಾರಲ್ಲ. ನಿನಗೆ ಎಂತ ಶೂಸ್ ಬೇಕು ಅಂತ ಹೇಳು, ನಾನೇ ಕೊಡಿಸ್ತೀನಿ. ಹಿರಣ್ಮಯ್ಯ, ಯಾಕೆ ನಿಂತ್ಕೊಂಬಿಟ್ಟೆ? ಅದು ಮೇಷ್ಟ್ರೆ, ಶೂ ಸ್ವಲ್ಪ ತೊಂದ್ರೆ ಆಗಿದೆ. ಅದೆಲ್ಲ ಅಭ್ಯಾಸ ಆಗ್ಲಿ ಅಂತ ತಾನೇ ತರಬೇತಿ ಕೊಡ್ತಾ ಇರೋದು. ಅಮ್ಮ ಮಹಾತಾಯಿ, ಬರೀ ಕಾಲಲ್ಲಿಗೋ ಓಡ್ಬಿಡ್ತಿದ್ದೆ. ಆದ್ರೆ ಈ ಶೂ ಕಟ್ಕೊಂಡು ಕಲ್ಲು ಮುಳ್ಳು ಎಲ್ಲ ತೊಳೆಯಂಗಾಯ್ತಲ್ಲ ಮಹಾತಾಯಿ, ನೀನೇ ಕಾಪಾಡ್ಬೇಕು ನನ್ನ. ಬನ್ನಿ 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 ಎಲ್ಲ. ನೋಡಿದ್ರೆ ಮಕ್ಕಳ, ಹಿರಣ್ಮಯಿ ಹೇಗೆ ಓಡಿದ್ಲು ಅಂತ. ಶುರುಲಿ ಕೊನೆಯಲ್ಲಿ ಇದ್ದವಳು ಹೇಗೆ ಧೈರ್ಯದಿಂದ ಛಲದಿಂದ ಎಲ್ಲರನ್ನು ಮೀರಿಸಿ
ಮೊದಲನೇ ಸ್ಥಾನಕ್ಕೆ ಬಂದ್ಲು ಅಂತ. ಹಾಗೆ ನೀವೆಲ್ಲರೂ ಅವಳ ಥರನೇ ಓಡಬೇಕು. ಇದಕ್ಕೆಲ್ಲ ಮುಖ್ಯ ಕಾರಣ ನೀವು ಇವತ್ತೆಲ್ಲ ಹಾಕ್ಕೊಂಡಿದ್ದೀರಲ್ಲ ಶೂಗಳು, ಅದೇ ಕಾರಣ. ಎಲ್ಲರೂ ಅವಳಿಗೋಸ್ಕರ ಒಂದು ಚಪ್ಪಾಳೆ ಹೊಡೀರಿ. ಹೇಗೆ ಇದು ಶೂ ಕಿತ್ತಾಕಲು ಅವಳೇ ಮೊದಲು ಬಂದ್ಲು? ಏನೋ ಎಡವಟ್ಟಾಗಿದೆ. ನೀನೇನಾದ್ರೂ ಮಾಡಿದ್ಯೇನೋ? ನೀನೇನೆ ನನ್ನ ಮೇಲೆ ಗೂಬೇಕು ಅನಿಸ್ತಾ ಇದ್ಯಾ? ನೀನುಂಟು ಅವಳುಂಟು, ಏನಾನ ಮಾಡ್ಕೋ. ಇಲ್ಲ, ಪರೀಕ್ಷೆ ಮಾಡೇ ಬಿಡ್ಬೇಕು. ಇವಳಿಗೆ ಯಾರು ಸಹಾಯ ಮಾಡ್ತಿದ್ದಾರೆ ಅಂತ. ಹೀಗೆ ಬಿಟ್ರೆ ನಾನು ಈ ಸ್ಪರ್ಧೆಯಲ್ಲಿ ಗೆಲ್ಲಕ್ಕಾಗಲ್ಲ. ಇದೇನಮ್ಮ, ಮನೆ ತುಂಬ ಅಡಿಗೆ ಘಮಘಮ ಅಂತ ಪರಿಮಳ ಬರ್ತಾ ಇದೆ. ಇವತ್ತು ವಿಶೇಷವಾದ ದಿವಸ ಅಮ್ಮ. ದೇವಸ್ಥಾನದ ಕೊಳ ಇದೆಯಲ್ವಾ, ಅಲ್ಲಿ ಕಳೆ ತೆಗೆಯೋದಕ್ಕೆ ಅಂತ ಜೈಲಿಂದ ಕೈದಿಗಳನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಬಂಗಾರಿಯವರು ಇದ್ದಾರೆ. ಅದಕ್ಕೆ ನಮ್ಮ ಮನೆಯಿಂದಾನೇ ಊಟ ತಗೊಂಡು ಹೋಗೋಣ ಅಂತ ಅಮ್ಮನಿಗೆ ಅಡುಗೆ ಮಾಡೋದಕ್ಕೆ ಹೇಳಿದ್ದೀನಿ. ಅಮ್ಮ ಅಡುಗೆ ಮಾಡೋದ್ರಲ್ಲಿ ಎತ್ತಿದ ಕೈ. ಓ, ಇದಾ ವಿಷಯ? ಅಂದರೆ ಕಳ್ಳರು ಕಾಕರಿಗೆಲ್ಲ ನಾನು ಅಡುಗೆ ಮಾಡಿ ಕಳಿಸ್ಬೇಕಾ? ಛೇ, ನನ್ನ ಅಡುಗೆ ರುಚಿ ಅಂದರೆ ನಮ್ಮ ವಂಶದಲ್ಲಿ ನಂಬರ್ 1. ಅಂಥದ್ರಲ್ಲಿ ಖೈದಿಗಳಿಗೆ ಊಟಕ್ಕೆ ಹಾಕೋ ಹಾಗಾಯ್ತಲ್ಲ ನನ್ನ ಬದುಕು. ಮಾಡ್ತೀನಿ. ಹೌದೇನಮ್ಮ, ನಮ್ಮ ಬಂಗಾರಿ ಬರ್ತಾ ಇದ್ದಾನ? ಅಮ್ಮ, ನಾನು ನಿನ್ನ ಜೊತೆ ಬರ್ತೀನಮ್ಮ. ಅವನು ನೋಡಿ ತುಂಬ ದಿನ ಆಯಿತು. ಆಗ್ಲಿಮ್ಮ. ಹೌದು, ಎಲ್ಲಿ ನಿಮ್ಮ ಮಗ ಶೇಖರಿ ಅವ್ರು ಕಾಣಿಸ್ತಾನೆ ಇಲ್ಲ? ಅವ್ರು ನಿಮ್ಮ ಜೊತೆ ದೇವಸ್ಥಾನಕ್ಕೆ ಬಂದಿಲ್ವಾ? ಅವನು ಬಂದಿದ್ದಮ್ಮ. ಅವನು ಮನೆ ಏನಾದರೂ ಅಡ ಇಟ್ರೆ ಇಲ್ಲ ಮಾರಿದ್ರೆ ದುಡ್ಡೇನಾದರೂ ಹೊಂಚಕ್ಕಾಗುತ್ತೋ ಏನು ಅಂತ ನೋಡೋಕೆ ಹೋಗಿದ್ದಾನಮ್ಮ. ಅಡುಗೆಲಿ ಏನೋ ವ್ಯತ್ಯಾಸ ಕಾಣ್ತಿದ್ಯಲ್ಲ, ನಾನು ಹೋಗಿ ನೋಡಿ ಬರ್ತೀನಮ್ಮ. ಪಾಪ ಅಲ್ಲಿ ನಿಮ್ಮ ತಾಯಿ ಒಬ್ಬರೇ ಆಗಿರ್ತಾರೆ. ಯಾವುದಕ್ಕೂ ಏನೋ ಹಾಕೋದು ಹೆಚ್ಚು ಕಮ್ಮಿ ಆಗಿರಬೇಕು ಅನಿಸುತ್ತೆ. ಪಾಪ ನೀವೊಬ್ಬರೇ ಆಗಿರ್ತೀರ, ನಾನು ನಿಮ್ಮ ಸಹಾಯಕ್ಕೆ ಬರಲ್ಲ. ಯಾವುದಕ್ಕೂ ಏನು ಹೆಚ್ಚು ಕಮ್ಮಿ ಆಗಿಲ್ಲ. ಮೊದಲು ಹೇಳಿದ್ಲು ಯಾರೋ ಸ್ನೇಹಿತರು ಬರ್ತಾರೆ ಅಡುಗೆ ಮಾಡಿ ಅಂತ. ಈಗ ನೋಡಿದ್ರೆ ಅದು ಖೈದಿಗಳಿಗೆ ಅಡುಗೆ ಮಾಡಿಕೊಡ್ಬೇಕಂತೆ. ಎಲ್ಲ ನನ್ನ ಕರ್ಮ. ಅದಕ್ಕೆ ಬೇಜಾರಾಗ್ತಾ ಇದೆ ನನಗೆ. ತಿನ್ನೋರು ಯಾರಾದ್ರೇನಮ್ಮ, ನಾವು ಮಾಡಿದ ಅಡುಗೆನ ಅವ್ರು ತಿಂದು ತೃಪ್ತಿ ಪಟ್ಟರೆ ಅದಕ್ಕಿಂತ ಸಂತೋಷ ಬೇರೊಂದಿಲ್ಲ ಅಲ್ವಾ? ಅದಕ್ಕೆ ಏನೇ ಮಾಡಿದ್ರೂ ಅದನ್ನು ಪ್ರೀತಿಯಿಂದ ಮಾಡಬೇಕು. ನೀವು ಮಾಡಿದ ಅಡುಗೆಯಲ್ಲಿ ಯಾವುದೋ ಒಂದು ಸೀದು ಹೋಗಿದೆ ಅಂತ ನನಗನ್ನಿಸ್ತಿದೆ. ಸೀದ್ ಹೋಗಿದ್ಯಾ? ಇಲ್ವಲ್ಲ, ನಾನು ಇಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಅದು ಹೇಗೆ ಸೀದ್ ಹೋಗುತ್ತೆ? ಎಲ್ಲ ಸರಿಯಾಗೇ ಇದೆ. ಅಮ್ಮ, ಅಷ್ಟೊಂದು ಜನಕ್ಕೆ ಅಡುಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಸರಿಯಾಗಿ ರುಚಿ ನೋಡದೆ ತೊಗೊಂಡು ಹೋಗಿ ಬಡಿಸಿ ಬೇಜಾರು ಮಾಡೋ ಬದಲು ಒಂದ್ಸತಿ ಈಗಲೇ ಈ ಅಡುಗೆ ರುಚಿ ಎಲ್ಲ ನೋಡ್ಬಿಡೋಣ. ಅಮ್ಮ, ಅಜ್ಜಿ ಹೇಳಿದ್ದು ನಿಜ. ಈ ಸಾಂಬಾರು ಬರೀ ಸೀದಿರೋದಲ್ದೆ ಇದಕ್ಕೆ ಉಪ್ಪು ಕೂಡ ಜಾಸ್ತಿ ಆಗಿದೆ. ಯಾಕಮ್ಮ ಹೀಗೆ ಮಾಡಿದೆ? ನಿನಗೆ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಮುಂಚೆನೇ ಹೇಳ್ಬೋದಿತ್ತಲ್ವಾ? ಮೊದಲೇ ಸುಳ್ಳು ಹೇಳಿದೆ. ಇಂಥವ್ರಿಗೆ ಹೀಗೆ ಅಡುಗೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಬೇಕಾಗಿತ್ತು. ಯಾಕೆ ಹೇಳಿಲ್ಲ ನೀನು? ಅಮ್ಮ, ನಿನಗೆ ಮೊದಲೇ ಬಂಗಾರಿಯವ್ರನ್ನ ಕಂಡ್ರೆ ಆಗಲ್ಲ. ಎಲ್ಲಿ ಬಂಗಾರಿಯವ್ರಿಗೆ ಅಂತ ಹೇಳಿದ್ರೆ ನೀನು ಅಡುಗೆ ಮಾಡಲ್ವೋ ಅಂತ ಹೀಗೆ ಮಾಡದೆ ಹೊರ್ತು ನಿನ್ನ ಮನಸ್ಸು ನೋಸೋದಕ್ಕಲ್ಲ.
ಹೋಗ್ಲಿ ಬಿಡಮ್ಮ ರಶ್ಮಿ, ಆಗಿದ್ದಾಗೋಯ್ತು. ಏನು ಮರ್ತ ಹಾಗೆಲ್ಲ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಹೆಚ್ಚು ಜನಕ್ಕೆ ಅಡುಗೆ ಮಾಡೋವಾಗ ಒಂದೊಂದು ಸಾತಿ ಹೀಗಾಗೋದು ಸಹಜ. ನೋಡಿ, ನಾನು ಇದನ್ನೆಲ್ಲ ಸರಿ ಮಾಡ್ಕೋತೀನಿ. ನನಗೆ ಹೆಚ್ಚಿನ ಜನಕ್ಕೆ ಅಡುಗೆ ಮಾಡಿ ಅಭ್ಯಾಸ, ಅನುಭವ ಎಲ್ಲ ಇದೆ. ನಾನೆಲ್ಲ ಮಾಡ್ತೀನಿ, ನೀವು ನಡೀರಿ. ಏನಾದರೂ ಮಾಡ್ಕೊಳ್ಳಿ. ಅಜ್ಜಿ, ನೀವು ಒಬ್ಬರೇ ಆಗ್ತೀರಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಅಮ್ಮ ಹಾಗೆ ಹೇಳಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ, ನಿಮಗೆ ಅವ್ರ ಸ್ವಭಾವ ಗೊತ್ತಲ್ವಾ. ಈಗ ಅದೆಲ್ಲ ಯಾಕಮ್ಮ, ಬಾ ನಾವಿಬ್ರು ಸೇರಿ ಮಾಡೋಣ. ಸರಿ. ಏನಿದು ಶೋ ಹೊಡೆದೋಗಿದೆಯಲ್ಲ, ನೋಡ್ಕೊಳ್ಳುವಾಗ ಸರಿ ನೋಡ್ಕೋಬೇಕಾಗಿತ್ತು ಅನ್ಸುತ್ತೆ. ಸದ್ಯ ಹೇಗೋ ಅಮ್ಮನವರೇ ಕಾಪಾಡಿದ್ರು. ನಿಂತ್ಕೊಳ್ಳೆ. ಯಾಕೆ ಸಗುಂದಿ ನನ್ನ ತಡಿತಿದ್ಯಾ? ನಿನ್ನಲ್ಲಿ ಅದೇನ್ ಶಕ್ತಿ ಇದೆ ಅಂತ ನಾನು ನೋಡ್ತೀನಿ, ಕೊಡಿ ಇಲ್ಲಿ. ಇಷ್ಟೊಂದು ಕಿತ್ತೋಗಿದ್ಯಲ್ಲ ಶೂ, ಇದನ್ನ ಹಾಕೊಂಡು ಮೊದಲು ಬಂದಿದ್ಯಲ್ಲ, ಅದೇಕ್ ಸಾಧ್ಯ ಹೇಳು? ನೀನೇನೋ ಕರಮಾತ್ ಮಾಡಿದ್ಯಾ ಕಣೆ, ಅದೇನು ಅಂತ ಬಾಯ್ ಬಿಡು. ಓಹೋ, ಇದಾ ನಿಮ್ಮ ಅನುಮಾನ? ನೀವ್ ಅನ್ಕೊಂಡಾಗೆ ನಾನು ಈ ಶೂ ಹಾಕೊಂಡು ಓಡೋದಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಕೈಗಳೆಲ್ಲ ಚುಚ್ಚಿತು. ಆಮೇಲೆ ಅಮ್ಮನವ್ರನ್ನೇ ಪ್ರಾರ್ಥನೆ ಮಾಡ್ಕೊಂಡೆ. ಮೈದಾನ ಎಲ್ಲ ಹೂವಿನ ಹಾಸಿಗೆ ತರ ಆಯ್ತು. ಓಡ್ ಬಂದು ನಾನೇ ಮೊದಲು ಬಂದೆ. ಹೀಗೆ ಏನೋ ಒಂದು ಹೇಳ್ಕೊಂಡು ಮೋಸ ಮಾಡಿ ಗೆದ್ದು ಬಿಡ್ತೀಯ. ಆಮೇಲೆ ಅಮ್ಮನವರು ಅದು ಇದು ಅಂತ ಎಲ್ಲ ಕತೆ ಕಟ್ತೀಯ. ನಿಜ ಹೇಳು, ಏನ್ ಮಾಡಿದೆ ಅಂತ? ನಾನು ಎಲ್ಲ ರೀತಿನೂ ತಯಾರು ಮಾಡ್ಕೊಂಡು ಬಂದಿದ್ದೆ. ನೀನನ್ನು ಸೋಲ್ಸೋದಕ್ಕೆ ಸಾಧ್ಯನೇ ಇರಲಿಲ್ಲ. ಒಂದು ತಿಳ್ಕೋ ಸಗುಂದಿ, ಆ ಅಮ್ಮನವ್ರು ನನ್ನ ಜೊತೆ ಇರೋವರೆಗೂ, ಅವಳ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ಯಾರು ನಾನೇನು ಮಾಡೋಕ್ಕಾಗಲ್ಲ. ನಾನು ಗೆಲ್ತಾನೆ ಇರ್ತೀನಿ, ನೀನು ಸೋಲ್ತಾನೆ ಇರ್ತೀಯ. ಗೆಲ್ತೀನಿ ಕಣೆ, ಗೆದ್ದೆ ಗೆಲ್ತೀನಿ. ಸ್ಪರ್ಧೆ ದಿನ ಬರ್ಲಿ, ಆಮೇಲೆ ನೀನಂತ ನೋಡೇ ಬಿಡೋಣ. ಏಯ್, ಏನ್ ನಡೀತಾ ಇದೆ ಇಲ್ಲಿ? ಯಾಕಿನ್ನ ಯಾರು ಮನೆಗೆ ಹೋಗಿಲ್ಲ? ಇದನ್ ಮೈ ಶೂ ಕಿತ್ತೋಗಿತ್ತು, ಅದನ್ನ ಹಾಕೊಂಡು ಓಡಿತಾಳೆ. ಅದೇಕ್ ಸಾಧ್ಯ ಅಂತ ಕೇಳ್ತಾ ಇದ್ದೀವಿ. ಹೌದೇ ಹಿರಣ್ಮಯಿ, ಆ ಶೂ ಹಾಕೊಂಡು ಹೊಡ್ದ? ಹೌದು ಮೇಷ್ಟ್ರೆ. ನನ್ಗೆ ಯಾಕಮ್ಮ ಹೇಳಲಿಲ್ಲ ನೀನು? ಇಷ್ಟು ಕಷ್ಟಪಟ್ಟಿದ್ಯಾ? ಅಲ್ಲ ಮಕ್ಕಳ, ನಿಮ್ಗೆಲ್ಲ ಗೊತ್ತಿತ್ತು ತಾನೆ, ಯಾಕೆ ಸುಮ್ಮನೆ ನೋಡ್ತಾ ಇದ್ರಿ? ನನ್ಗೆ ಯಾಕೆ ಮೊದಲೇ ಹೇಳಲಿಲ್ಲ ನೀವು? ನಾವೇನಾರ ಹೇಳಿದ್ರೆ ಸೌಗಂಧಿಕ ಬೇಜಾರು ಮಾಡ್ಕೋತಾರೆ ಮೇಷ್ಟ್ರೆ. ಆ ಶೂನ ಸೌಗಂಧಿಕನ ಮೇಷ್ಟ್ರೆ ಅರ್ಧಾಕಿದ್ದು. ಓಹ್, ಇದು ಸೌಗಂಧಿ ಕೆಲಸನಾ? ಇಷ್ಟು ಹೊಸ ಶೂ ಸುಮ್ಮನೆ ಕಿತ್ತೋಗಲ್ಲ. ನೀನಂತರಿದ್ರೆ ಕ್ರೀಡೆಗೆ ಅವಮಾನ. ನಾಳೆಯಿಂದ ತರಬೇತಿಗೂ ಬರೋ ಹಾಗಿಲ್ಲ, ಸ್ಪರ್ಧೆಯಲ್ಲೂ ಭಾಗವಹಿಸೋ ಹಾಗಿಲ್ಲ. ಅವಳೇ ಮಾಡಿದ್ದು ಗೊತ್ತಿಲ್ಲ ಪಾಪ. ಸುಮ್ನೆ ಅವಳಿಗೆ ಯಾಕೆ ಶಿಕ್ಷೆ ಕೊಡ್ತೀರಾ? ಎಷ್ಟೊಂದು ಅಭ್ಯಾಸ ಮಾಡಿದಾಳೆ. ಕಡೆಗಳಿಗೆಯಲ್ಲಿ ಅವಳನ್ನ ನಿರಾಸೆ ಮಾಡಿದ್ರೆ ಎಷ್ಟು ಬೇಜಾರಾಗಲ್ವಾ? ಆಹಾ, ನಿನ್ ಕಥೆ ನನಗೆ ಬೇಕಾಗಿಲ್ಲ ಕಣೆ. ಸುಮ್ನೆ ನನ್ನ ಮೇಲೆ ಪ್ರೀತಿ ಇರೋ ತರ ನಾಟಕ ಮಾಡ್ತೀಯಾ? ನಾನಿಲ್ಲ ಅಂದ್ರೆ ಸ್ಪರ್ಧೆನೇ ನಡೆಯಲ್ಲ. ಪಾಪ ಮೇಸ್ಟ್ರಿಗೆ ಏನ್ ಗೊತ್ತು ನಾನು ಯಾರು ಅಂತ. ಮೊದಲು ನಡಿ ಇಲ್ಲಿಂದ, ಹೋಗು ಒಂದೇ.
ಏನ್ ಕರ್ಮನಯ್ಯ ನಮ್ದು. ಒಳಗಿದ್ರೆ ಆರಾಮಾಗಿರ್ಬೋದು ಅಂತ ಬಂದ್ರೆ ಇಲ್ಲಿ ನೋಡಿದ್ರೆ ನಮ್ಮನ್ನ ಕೂಲಿಗಿಂತ ಕಡೆ ಕಾಣ್ತಾರೆ. ಹೌದು, ನೀನೇನ್ ಮಾಡಿ ಬಂದೆ? ನಾನು ಏನು ಮಾಡಿಲ್ಲ, ಸುಮ್ಮನೆ ನನ್ನ ಕೊಲೆ ಮಾಡಿದ್ದೀನಿ ಅಂತ ಒಳಗೆ ತಂದು ಹಾಕಿದ್ದಾರೆ. ಏನ್ ಮಾಡದಪ್ಪ, ನಾವು ಮಾಡಿದ್ವು ನಮಗೆ ಸರಿ ಅನ್ಸುತ್ತೆ, ಆದ್ರೆ ಅದು ಬೇರೆ ತಪ್ಪು ಅನ್ಸುತ್ತೆ. ನಾನು ದೇವಸ್ಥಾನ ಕಿರೀಟ ಎತ್ಕೊಂಡೆ ಅಂತ ತಂದು ನಾನು ಒಳಿಕ್ ಹಾಕವ್ರೆ. ಅಂದ್ರೆ ನೀವು ದೇವಸ್ಥಾನ ಕಳ್ಳನ? ಓ ಅನ್ನಪ್ಪ ಅನ್ನು, ನೀನು ಹಂಗೆ ಅಂತೀಯಾ? ಕಿರೀಟ ದೇವ್ರ ತಲೆ ಮೇಲೆ ಇದ್ರೆ ಏನ್ ಪ್ರಯೋಜನ? ದೇವ್ರ ತಲೆ ಮೇಲೆ ಕಿರೀಟ ಇದ್ರೆ ದೇವ್ರೇನ್ ರಾಜ್ಯ ಆಳ್ಬೇಕಾ? ಅದೇ ನಮ್ಮ ಹತ್ರ ಇದ್ರೆ ಅದನ್ನ ಮಾರಿ ಒಂದು 6 ತಿಂಗಳು ಸಂಸಾರ ಮಾಡ್ಬೋದು. ಆದ್ರೂ ದೇವ್ರ ವಸ್ತುಗಳನ್ನೆಲ್ಲ ಕದಿಯೋದು ತಪ್ಪಲ್ವಾಣ? ಉಣ್ಣದ ಲಿಂಗಕ್ಕೆ ಉಣ್ಣು ಎಂದು ನೈವೇದ್ಯ ಮಾಡುವರಯ್ಯ, ಉಂಬ ಜಂಗಮ ಬಂದರೆ ಮುಂದೆ ನಡಿ ಎಂಬುವರಯ್ಯ. ಹಂಗಂತ ದೊಡ್ಡರ ಹೇಳರೆ ಕಣಯ್ಯ, ಅಷ್ಟಕ್ಕೂ ಈ ದೇವ್ರಿಗೆ ಏನೇ ಮಾಡಿದ್ರು ದಂಡನೆ ಕಣಯ್ಯ. ಈಗ ದೇವ್ರಿಗೆ ಹಾಕಿ ಆನಂದ ಪಡೋದಷ್ಟೇ. ಈಗ ನಮ್ಮ ತಲೆ ಮೇಲಿನ ಟೋಪಿ ನಮ್ಮ ಕಾಣುತ್ತೆ ಹೇಳು. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನು ಕರ್ಕ ಬಂದಿರೋದು ಇಲ್ಲಿ ನಿಂತ್ಕೊಂಡು ಹರಟೆ ಹೊಡೆಯೋದಕ್ಕ? ಬಿದ್ದವರೆಲ್ಲ ಅಲ್ಲಿ ಕೊಳದ ಹತ್ರ ಸ್ವಚ್ಛ ಮಾಡ್ತಾ ಇದ್ದಾರೆ, ನೀವು ಮಾತ್ರ ಇಲ್ಲಿ ಹರಟೆ ಹೊಡಿತಾ ಇದ್ದೀರಾ. ನಡೀರಿ, ದೇವಸ್ಥಾನ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಬನ್ನಿ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನಂಗೆ ಎಲ್ಲೋ ಇದ್ರ ಗೇಮೆ ತಪ್ಪಿದ್ದಲ್ಲ. ನಡ್ರಿ ಹೋಗುವ. ಅಮ್ಮ ತಾಯಿ, ನಾನು ಹುಟ್ಟಿದಾಗಿಂದ ಈ ಜಾಗದಲ್ಲಿ ನಿನ್ನ ಭಕ್ತ ಚಪ್ಪಲಿ ಕಾಯ್ಕೊಂಡು ಸೇವೆ ಮಾಡ್ತಿದ್ದೆ. ಅದರಲ್ಲೇ ನಂಗೆ ತೃಪ್ತಿ ಸಿಗ್ತಿತ್ತು. ಆದರೆ ಈಗ ಆ ಜಾಗದಲ್ಲಿ ಬೇರೆಯವ್ರು ನೋಡಿ ನನ್ನ ಮನಸ್ಸಿಗೆ ಯಾಕೋ ಅಸಮಾಧಾನ. ಅದೇನಾಯ್ತು, ನಿನ್ನ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ನಿನ್ನ ಹತ್ರನೇ ಕರ್ಸ್ಕೊಂಡೆಲ್ಲ, ಅದೇ ಸಂತೋಷ ನಿನಗೆ. ಅದರಲ್ಲೂ ನಿನ್ನ ಅಂಗಳ ಸ್ವಚ್ಛ ಮಾಡೋ ಕೆಲಸ ಇದೆಯಲ್ಲ, ಅದು ನನಗೆ ತುಂಬ ಖುಷಿ. ಬಂಗಾರಿ, ಇವನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ? ಆಗ್ಲಿಂದ ಎಷ್ಟೊಂದು ಕೈದಿಗಳು ಓಡಾಡ್ತಿದ್ರಲ್ಲ, ಇವರನ್ನೆಲ್ಲ ಇಲ್ಲೇ ಕೆಲ್ಸಕ್ಕೆ ಹಚ್ಚಿರ್ಬೇಕು. ಇದೇ ಸಮಯ, ಈಗಲಾದ್ರೂ ಬಂಗಾರಿನ ನನ್ನ ಜೊತೆ ಮದುವೆ ಆಗೋಕೆ ಒಪ್ಪಿಸ್ಬೇಕು. ಅವನು ಒಪ್ಪಿದ್ರೆ ಹೇಗಾದ್ರೂ ಮಾಡಿ ಜೈಲಿಂದ ಬಿಡಿಸ್ಬೇಕು. ನೋಡೋಣ, ಜೈಲಿಗೆ ಹೋದ್ರಂತೂ ಬಂಗಾರಿನ ನೋಡಕ್ ಬಿಡಲ್ಲ. ಇಲ್ಲಾದ್ರೂ ಯಾರು ಇಲ್ಲದೆ ಇರೋ ಸಮಯ ನೋಡ್ಕೊಂಡು ಮಾತಾಡ್ಬೋದು.